ಇಂತಹ ತಪ್ಪುಗಳನ್ನ ಮನೆಯಲ್ಲಿ ಹೆಂಗಸರು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಹೆಂಗಸರು ಮನೆಯಲ್ಲಿ ಈ ರೀತಿ ತಪ್ಪುಗಳನ್ನು ಮಾಡುವ ಹೆಂಗಸರು ಇದ್ದರೆ ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಹಾಲಕ್ಷ್ಮೀ ದೇವಿ ನೆಲೆಸೋಲ್ಲ. ನಮ್ಮ ಹಿಂದಿನ ಕಾಲದಿಂದಲೂ ಕೂಡ ಪೂರ್ವಜರು ಹಾಗೂ ಹಿರಿಯರು ಒಂದಲ್ಲ ಒಂದು ರೀತಿಯಾದಂತಹ ಒಳ್ಳೆಯದಾದಂತಹ ವಿಚಾರಗಳನ್ನು ತಿಳಿಸಿಕೊಡ್ತಾ ಬಂದಿದ್ದಾರೆ. ಅದನ್ನು ಯಾರು ಪಾಲಿಸಿಕೊಂಡು ಜೀವನವನ್ನು ಸಾಗಿಸ್ತಾರೋ ಅಂಥವರಿಗೆ ಜೀವನದಲ್ಲಿ ಅಭಿವೃದ್ಧಿ ಖಚಿತವಾಗುತ್ತದೆ. ಆದರೆ ಇಂತಹ ತಪ್ಪುಗಳನ್ನು ಮಾಡಿಕೊಂಡು ಜೀವನವನ್ನು ಮಾಡ್ತಿದ್ದೀವಿ. ಇಂತಹ ತಪ್ಪುಗಳನ್ನ ಗೊತ್ತಿಲ್ಲದೇನೋ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಇವತ್ತೇ ಸರಿ ಮಾಡಿಕೊಳ್ಳಬೇಕಾಗುತ್ತೆ. ಆ ತಪ್ಪುಗಳು ಯಾವುದು, ಯಾವ ಕಾರಣಕ್ಕಾಗಿ ಮಾಡಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವ ಎಲ್ಲ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ಮೊದಲನೆಯದಾಗಿ, ಹೆಂಗಸರು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ತಲೆ ಕೂದಲನ್ನು ಬಿಟ್ಟುಕೊಂಡು ದೇವಸ್ಥಾನಕ್ಕೆ ಹೋಗಬಾರ್ದು. ಇದು ದಟ್ಟ ದಾರಿದ್ರ್ಯ. ಈಗಿನ ಕಾಲದ ಹೆಣ್ಣುಮಕ್ಕಳು ಸ್ಟೈಲ್ಗೋಸ್ಕರ, ಫ್ಯಾಷನ್ಗೋಸ್ಕರ, ನೀವು ಟ್ರೆಂಡಿಂಗ್ಗೋಸ್ಕರ ತಲೆ ಕೂದಲನ್ನು ಬಿಟ್ಕೊಂಡು ನೀವು ದೇವಸ್ಥಾನಕ್ಕೆ ಏನಾದರೂ ಹೋಗ್ತಾ ಇದ್ದರೆ ಅದು ತಪ್ಪು. ಏನಕ್ಕಪ್ಪ ತಪ್ಪು ಅಂದರೆ, ಏನಾದರೂ ಒಂದು ವಿಚಾರವನ್ನು ತಿಳಿಸುತ್ತಿದ್ದೇವೆ ಅಂದರೆ ಅದಕ್ಕೆ ಒಂದು ಕಾರಣವಿರುತ್ತೆ. ಅನಾಹುತವಾದಾಗ ಶಪಥ ಮಾಡಿದವರು ಮಾತ್ರ ತಲೆ ಕೂದಲನ್ನು ಬಿಟ್ಟುಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ಏನಾದರೂ ಶಪಥವನ್ನು ಮಾಡಿದರೆ ಅಥವಾ ಮನೆಯಲ್ಲಿ ಅನಾಹುತಗಳು ನಡೆದಿದ್ದರೆ ಮಾತ್ರ ಆಗಿನ ಕಾಲದಲ್ಲಿ ತಲೆ ಕೂದಲನ್ನು ಬಿಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ರು. ಅಂತಹ ಪದ್ಧತಿ ಅನ್ನೋದು ಅವಾಗಿತ್ತು. ಆದರೆ ಯಾವುದೇ ಕಾರಣಕ್ಕೂ ಅನಾಹುತ ಆದಾಗ ಶಪಥ ಮಾಡಿದವರು ಮಾತ್ರ ಮಾಡುವಂತಹ ಕೆಲಸ ಇದು. ನೀವು ಅಪ್ಪಿತಪ್ಪಿ ಕೂಡ ತಲೆ ಕೂದಲನ್ನು ಬಿಟ್ಕೊಂಡು ದೇವಸ್ಥಾನಕ್ಕೆ ಹೋಗಬಾರ್ದು. ಇದು ಕೂಡ ದಟ್ಟ ದಾರಿದ್ರ್ಯ. ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ನೆಲೆಸೋದಿಲ್ಲ. ನಿಮ್ಮ ಮನೆಗೆ ದಾರಿದ್ರ್ಯ ಲಕ್ಷ್ಮಿ ಪ್ರವೇಶವನ್ನು ಮಾಡ್ತಾಳೆ. ನಿಮ್ಮ ಜೀವನದಲ್ಲಿ ಏನೇ ಕೆಲಸ ಮಾಡಿದರೂ ನಿಮಗೂ ಕೂಡ ತೊಂದರೆ. ನಿಮ್ಮ ಜೊತೆ ಮನೆಯಲ್ಲಿ ಇರ್ತಕ್ಕಂಥ ಯಜಮಾನರು, ಮಕ್ಕಳು, ಮಾವ, ಅತ್ತೆ ಎಲ್ರಿಗೂ ಕೂಡ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ. ಆದ್ದರಿಂದ ತಲೆ ಕೂದಲುಗಳನ್ನು ಬಿಟ್ಟುಕೊಂಡು ದೇವಸ್ಥಾನಕ್ಕೆ ಹೋಗಬಾರ್ದು. ಇನ್ನು ಎರಡನೇದಾಗಿ, ಹೆಣ್ಣಾಗಲಿ ಗಂಡಾಗಲಿ ಮನೆಯಲ್ಲಿ ಯಾರೇ ಆದರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಕೈ ಕಾಲುಗಳನ್ನು ತೊಳಿಬಾರ್ದು. ಜೊತೆಗೆ ಪೂಜೆ ಮಾಡಿದ ನಂತರ ಕೈಯನ್ನು ತೊಳಿಬಾರ್ದು. ಇದು ಮುಖ್ಯವಾದ ವಿಚಾರ. ದೇವರ ಕೆಲಸವನ್ನು ಮಾಡ್ತೀವಿ, ದೇವರ ದರ್ಶನವನ್ನು ಮಾಡಿ ಬಂದಿರ್ತೀವಿ. ನಾವು ಯಾವುದೇ ಕಾರಣಕ್ಕೂ ಕೈ ಕಾಲುಗಳನ್ನು ತೊಳಿಬಾರ್ದು. ಅದು ದಟ್ಟ ದಾರಿದ್ರ್ಯಕ್ಕೆ ಕಾರಣವಾಗ್ತೀವಿ, ದೈವ ಶಾಪಕ್ಕೆ ನಾವು ಕಾರಣವಾಗ್ತೀವಿ. ಆದ್ದರಿಂದ ಕೈ ಕಾಲುಗಳನ್ನು ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ತೊಳಿಬಾರ್ದು. ತದನಂತರ ಪೂಜೆ ಮಾಡಿದ ಮೇಲೆ ಮನೆಯಲ್ಲಿ ಕೈಗಳನ್ನು ತೊಳಿಬಾರ್ದು. ಇದು ಮುಖ್ಯವಾದಂತಹ ವಿಚಾರ. ಇನ್ನು ಮೂರನೆಯದಾಗಿ, ನೀವೇನಾದರೂ ಯಾರಿಗಾದರೂ ಒಂದು ವಸ್ತುವನ್ನು ಕೊಡ್ತಾ ಇದ್ದೀರಾ ಅಥವಾ ದುಡ್ಡನ್ನು ಕೊಡ್ತಾ ಇದ್ದೀರಾ ಅಂದಾಗ ನಿಮ್ಮ ಮನೆ ಹೊಸ್ತಿಲಿನ ಒಳಗಡೆ ನಿಂತ್ಕೊಂಡು ಇನ್ನೊಬ್ಬರಿಗೆ ಹೊರಗಡೆ ಕೊಡಬಾರ್ದು. ಇಲ್ಲ ನೀವು ಮನೆ ಒಳಗಡೆ ಕರೆದು ಕೊಡಬೇಕು, ಇಲ್ಲ ನೀವು ಮನೆ ಹೊರಗಡೆ ಹೊಸ್ತಿಲಿನ ಹೊರಗಡೆ ಹೋಗಿ ಕೊಡಬೇಕು. ಆದರೆ ಏನಾದರೂ ನೀವು ಮನೆ ಒಳಗಡೆ ಹೊಸ್ತಿಲಿನ ಒಳಗಡೆ ಮನೆಯಲ್ಲಿ ಹೆಂಗಸರು ಮುಖ್ಯವಾಗಿ ತಿಳ್ಕೋಬೇಕು, ಹೊಸ್ತಿಲಿನ ಒಳಗಡೆ ನಿಂತ್ಕೊಂಡು ಏನಾದರೂ ದುಡ್ಡು ಕೊಟ್ಟಿದ್ದೀರಾ ಅಂದ್ಕೊಳ್ಳಿ, ನಿಮ್ಮ ಮನೆಯ ಮಹಾಲಕ್ಷ್ಮಿ ನಿಮಗೆ ಇರ್ತಕ್ಕಂತಹ ಅದೃಷ್ಟ ಎಂತಹದ್ದೇ ಒಳ್ಳೆಯ ಕಾರ್ಯ ಕೆಲಸ ನಿಮಗೆ ಆಗಿದ್ರೂ ಕೂಡ ಎಲ್ಲ ಮತ್ತೊಬ್ಬರ ಮನೆಗೆ ಹೋಗುತ್ತೆ. ನೀವು ಯಾರಿಗೆ ನೀಡಿರ್ತೀರಾ ಅವರಿಗೆ ಒಳ್ಳೆಯದನ್ನಾಗುತ್ತೆ. ನಿಮಗೆ ದಟ್ಟ ದಾರಿದ್ರ್ಯ ಶುರುವಾಗುತ್ತೆ. ಇದು ಸತ್ಯ. ಎಷ್ಟೋ ಜನಕ್ಕೆ ಅನುಭವವಾಗಿದೆ. ಇಂತಹ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇಂತಹ ವಿಚಾರಗಳು ಈಗಿನ ಕಾಲದ ಹೆಣ್ಣು ಮಕ್ಕಳಿಗೆ, ಮನೆಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಇಂತಹ ವಿಚಾರಗಳನ್ನು ನಾವು ತಿಳಿಸಿಕೊಡ್ತಿದ್ದೇವೆ. ಮನೆಯ ಹೊಸ್ತಿಲಿನ ಒಳಗಡೆ ನಿಂತ್ಕೊಂಡು ಹೊಸ್ತಿಲಿನ ಹೊರಗೆ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ವಸ್ತು ಅಥವಾ ದುಡ್ಡನ್ನು ಕೊಡಬಾರ್ದು. ನೀವು ಕೂಡ ವಸ್ತುವಿನ ಹೊರಗೆ ನಿಂತ್ಕೊಂಡು ಆ ದುಡ್ಡನ್ನಾಗಲಿ ವಸ್ತುವನ್ನಾಗಲಿ ಕೊಡಬೇಕಾಗುತ್ತೆ. ಇನ್ನು ನಾಲ್ಕನೆಯದಾಗಿ, ಮನೆಯಲ್ಲಿ ದಿಂಬುಗಳು ಅಂತ ಇದ್ದೇ ಇರುತ್ತೆ. ತಲೆಗೆ ಹಾಕುವಂತಹ ದಿಂಬಿನ ಮೇಲೆ ಯಾವುದೇ ಕಾರಣಕ್ಕೂ ಕೂತ್ಕೊಳ್ಬಾರ್ದು. ದಿಂಬನ್ನು ಕಾಲಿನಿಂದ ಒದಿಬಾರ್ದು. ನೀವೇನಾದರೂ ದಿಂಬಿಗೆ ಒದ್ದರೆ ಅಥವಾ ದಿಂಬಿನ ಮೇಲೆ ಕುಳಿತರೆ ಲಕ್ಷ್ಮೀನಾರಾಯಣನಿಗೆ ಅವಮಾನ ಮಾಡಿದಂತಾಗ್ತದೆ. ಲಕ್ಷ್ಮಿ ಅನುಗ್ರಹವಾಗುವುದಿಲ್ಲ, ದಾರಿದ್ರ್ಯ ಶುರುವಾಗುತ್ತೆ. ನಿಮಗೆ ಏನೂ ಗೊತ್ತಿಲ್ಲ, ಯಾವ ರೀತಿ ಸಮಸ್ಯೆ ಬರುತ್ತೆ ಅಂತಲೂ ಗೊತ್ತಾಗಲ್ಲ.
ತಪ್ಪುಗಳನ್ನ ಮಾಡ್ತಾನೇ ಇರ್ತೀರಾ ಮನೆಯಲ್ಲಿ. ಆದರೆ ಒಂದರಿಂದ ಒಂದು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಮನೆಯಲ್ಲಿ. ಅನಾರೋಗ್ಯ ಖಚಿತ. ಯಾರು ದಿಂಬಿನ ಮೇಲೆ ಕೂರ್ತಾರೋ ವರ್ಷಕ್ಕೆ 365 ದಿನ ಇರುತ್ತೆ. ಆ 365 ದಿನನೂ ಅನಾರೋಗ್ಯದಿಂದ ಸಾಯ್ತಾ ಇರ್ತಾರೆ. ಆದ್ರಿಂದ ಅನಾರೋಗ್ಯ ಬರಬಾರ್ದು ಅಂತ ಅಂದರೆ ಆರೋಗ್ಯವಾಗಿರಬೇಕು ಎಂದರೆ ಏನು ಮಾಡಬೇಕು? ದಿಂಬಿನ ಮೇಲೆ ಕೂರಬಾರ್ದು, ದಿಂಬನ್ನು ಕಾಲಿನಿಂದ ಒದಿಬಾರ್ದು, ದಿಂಬಿಗೆ ಮರ್ಯಾದೆಯನ್ನು ಕೊಡಬೇಕು. 5ನೇದಾಗಿ, ಯಾರ ಮನೆಯಲ್ಲಿ ನೀರು ಹೆಚ್ಚಾಗಿ ಖರ್ಚಾಗುತ್ತೋ, ಕಾರಣವಿಲ್ಲದೆ ಖರ್ಚಾಗ್ತಾ ಇರುತ್ತೋ, ಸುಮ್ಮನೆ ನಲ್ಲಿ ಬಿಟ್ಟು ಬರೋದು, ಪಾತ್ರೆ ತೊಳೆಯುತ್ತಿದ್ದರೆ ತುಂಬ ನೀರು ಬಿಡೋದು, ಮನೆಯಲ್ಲಿ ನೀರನ್ನು ಹೆಚ್ಚಾಗಿ ಪೋಲ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ನೋಡಿ, ಅದನ್ನು ಮಕ್ಕಳೇ ಮಾಡಲಿ, ಮಕ್ಕಳಿಗೆ ಅದು ಗೊತ್ತಿರಲ್ಲ. ನೀವು ತಿಳಿಸ್ಕೊಡ್ಬೇಕು ಅದನ್ನು. ಮನೆಯಲ್ಲಿ ಹೆಚ್ಚಾಗಿ ನೀರು ಹರಿತಾ ಇರುತ್ತೋ ಕಾರಣವಿಲ್ಲದೆ, ಅಂಥವರ ಮನೆಯಲ್ಲಿ ದುಡ್ಡು ಅದೇ ರೀತಿಯಾಗಿ ಹರಿದು ಹೋಗ್ತಾ ಇರುತ್ತೆ. ನೀರನ್ನು ಮಿತವಾಗಿ ಬಳಸಬೇಕು. ನೀರನ್ನು ಯಾವ ರೀತಿ ಖರ್ಚು ಹೆಚ್ಚಾಗಿ ಮಾಡ್ತೀರೋ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ದುಡ್ಡು ಹೆಚ್ಚಾಗಿ ಖರ್ಚಾಗ್ತಾ ಹೋಗುತ್ತೆ. ಅಂತಹ ವಿಚಾರಗಳು ನಿಮಗೆ ತಿಳಿದಂತೆ ಆಗ್ತಾ ಇರುತ್ತೆ. ಅದನ್ನು ನೀವು ತಪ್ಪದೆ ಗಮನಿಸಿ ನೀರನ್ನು ಮಿತವಾಗಿ ಬಳಸಬೇಕು. ಇನ್ನು 6ನೇದಾಗಿ, ಹೆಣ್ಣು ಮಕ್ಕಳಿಗೆ, ಹೆಂಗಸರಿಗೆ ಈ ವಿಚಾರ. ಅಡುಗೆ ಮಾಡುವವರಿಗೆ, ಅದು ಗಂಡಸರಾಗಲಿ ಹೆಂಗಸರಾಗಲಿ ತಿಳ್ಕೊಳ್ಳಿ. ಅಡುಗೆ ಮಾಡುವಾಗ ರುಚಿ ನೋಡ್ತೀನಿ ಅಂತ ಪದೇ ಪದೇ ಕೈಗೆ ಹಾಕೊಂಡು ನೆಗ್ತಾ ಇದ್ದರೆ ದಾರಿದ್ರ್ಯ ಶುರುವಾಗುವುದು ಖಚಿತ. 1 ಬಾರಿ ನೋಡಿ ಅಥವಾ 2 ಬಾರಿ ನೋಡಿ, ಅದು ಕೂಡ ಮಿತವಾಗಿರಬೇಕು. ಅಡುಗೆ ಮಾಡುವಾಗ ಪದೇ ಪದೇ ರುಚಿ ಹೇಗಿದೆ ಅಂತ ಕೈ ಹಾಕ್ಕೊಂಡು ನೆಗ್ತಾ ಇದ್ದರೆ ಅಡುಗೆ ಮುಗಿಯೋ ತನಕ ಅದನ್ನು ಕೈ ಹಾಕ್ಕೊಂಡು ರುಚಿ ನೋಡ್ತಾ ಇದ್ದರೆ ಮಹಾಲಕ್ಷ್ಮೀ ದೇವಿ ನೆಲೆಸೋದಿಲ್ಲ ಮನೆಯಲ್ಲಿ. ಅಲ್ಲಿಂದ ಶುರುವಾಗುತ್ತೆ ನಿಮಗೆ ಕೆಟ್ಟ ಕಾಲ. ಹಣಕಾಸಿನ ವಿಚಾರದಲ್ಲಿ ಹೊಡೆತದ ಮೇಲೆ ಹೊಡೆತ ಬೀಳುತ್ತೆ. ಇಂತಹ ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇನ್ನು 7ನೇ ತಪ್ಪು ಯಾವುದಪ್ಪ ಅಂದರೆ, ಮನೆಯಲ್ಲಿ ಹೆಂಗಸರಿಗೆ ಗಂಡಸರಾಗಲಿ ಅಥವಾ ಗಂಡಸರಿಗೆ ಹೆಂಗಸರಾಗಲಿ ಅಥವಾ ಮಕ್ಕಳಿಗಾಗಲಿ ಕೆಟ್ಟ ಪದಗಳನ್ನು ಬಳಸಿ ಬೈಬಾರ್ದು. ಕೆಟ್ಟ ಪದಗಳನ್ನು, ಅವಾಚ್ಯ ಪದಗಳನ್ನು ಮನೆಯಲ್ಲಿ ಬಳಸೋದೇ ದೊಡ್ಡ ತಪ್ಪು. ಘೋರವಾದಂತಹ ತಪ್ಪು ಶುರುವಾಗುತ್ತೆ. ನಿಮಗೆ ಕೇಡು ಕಾಲ. ಮನೆಯಲ್ಲಿ ಹೆಂಗಸರಿಗೆ ಏನಾದರೂ ಕೆಟ್ಟ ಪದಗಳನ್ನು ಬೈದಿದ್ದೀರಾ ಅಂದರೆ ಅವತ್ತಿನಿಂದ ಶುರುವಾಗುತ್ತೆ ನಿಮಗೆ ಕೇಡು ಕಾಲ. ಸಮಸ್ಯೆಗಳ ಮೇಲೆ ಸಮಸ್ಯೆ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಕೈಗೂಡಲ್ಲ. ಎಲ್ಲ ಕೆಲಸಗಳನ್ನು ನಷ್ಟ ಅನುಭವಿಸ್ತೀರಾ. ಇದು ಸಾಕಷ್ಟು ಜನರಿಗೆ ಅನುಭವಕ್ಕೆ ಬಂದಿದೆ. ಇಂತಹ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ತಪ್ಪುಗಳಿಗೆ ಒಂದೊಂದು ಕಾರಣ ಅನ್ನೋದು ಇದೆ. ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಆಗಿನ ಕಾಲದಿಂದಲೂ ಹೇಳಿಕೊಂಡು ಬಂದಿದ್ದಾರೆ. ಎಷ್ಟೋ ಜನಕ್ಕೆ ಈ ಮಾಹಿತಿಗಳೇ ಗೊತ್ತಿರಲ್ಲ. ಇದನ್ನು ತಿಳ್ಕೊಂಡು ಇವತ್ತಿಂದಾನೇ ಪಾಲಿಸ್ಕೊಂಡು ಬನ್ನಿ. ಹೆಂಗಸರು ತಲೆ ಕೂದಲನ್ನು ಬಿಟ್ಕೊಂಡು ದೇವಸ್ಥಾನಕ್ಕೆ ಹೋಗಬಾರ್ದು. ದೇವಸ್ಥಾನದಿಂದ ಬಂದ ನಂತರ ಕೈಕಾಲುಗಳನ್ನು ತೊಳೆಯಬಾರ್ದು. ಮನೆಯಲ್ಲಿ ಪೂಜೆ ಮಾಡಿದ ನಂತರ ಕೈಗಳನ್ನು ತೊಳಿಬಾರ್ದು. ಹೊಸ್ತಿಲಿನ ಒಳಗಡೆ ನಿಂತ್ಕೊಂಡು ಇನ್ನೊಬ್ಬರಿಗೆ ವಸ್ತುಗಳನ್ನು ಕೊಡಬಾರ್ದು. ನೀರನ್ನು ಮಿತವಾಗಿ ಬಳಸಬೇಕು. ದಿಂಬನ್ನು ತುಳಿಬಾರ್ದು, ದಿಂಬನ್ನು ಒದಿಬಾರ್ದು, ದಿಂಬಿನ ಮೇಲೆ ಕೂರಬಾರ್ದು. ಅಡುಗೆ ಮಾಡುವಾಗ ರುಚಿ ನೋಡ್ತೀನಿ ಅಂತ ಪದೇ ಪದೇ ಎಂಜಲು ಮಾಡಬಾರ್ದು. ಅವಾಚ್ಯ ಪದಗಳನ್ನು ಮನೆಯಲ್ಲಿ ಆಡಬಾರ್ದು. ಇಷ್ಟು ತಪ್ಪುಗಳನ್ನು ಮಾಡಬೇಡಿ. ನಿಮಗೆ ಒಳ್ಳೆಯದಾಗಬೇಕು ಅಂದರೆ ಈ ನಿಯಮಗಳನ್ನು ಪಾಲಿಸಬೇಕು. ಇದನ್ನು ನಿಮ್ಮ ಒಳ್ಳೆಯದಕ್ಕೆ ತಿಳಿಸ್ಕೊಡ್ತಾ ಇದ್ದೀವಿ. ಇಂತಹ ವಿಶೇಷ ಮಾಹಿತಿಗಳು ಹಾಗೂ ಇಂತಹ ಸಿಂಪಲ್ ಟಿಪ್ಸ್ಗಳು ಏನಾದರೂ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋಗಳನ್ನು ಬೇರೊಬ್ಬರಿಗೆ ದಯವಿಟ್ಟು ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.